ಗೊಂದಲದಲ್ಲಿರುವ ನಾಗರಿಕರಿಗೆ ಭರವಸೆ ಮೂಡಿಸೋದ್ರ ಬದಲು ರಾಜಕೀಯ ಜಾಸ್ತಿ ಆಗ್ತಿದೆ ಅನ್ನೋ ಪ್ರಶ್ನೆ ನಾನು ಅಶ್ವಿನ್ ಅವ್ರಿಗೂ ಕೇಳಿದೆ, ನಿಮಗೂ ಅದನ್ನೇ ಕೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಸರ್, ಈಗ 17ನೇ ತಾರೀಕು ಮೊದಲ ಡ್ರಾಫ್ಟ್ ಸಿಗುತ್ತೆ. ಸಿಗೋದು ಯಾರಿಗೆ? ಕೇವಲ ಮತದಾರರಿಗೆ ಮಾತ್ರ ಅಲ್ಲ ಸರ್, ಪ್ರತಿ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಲೋಕಲೈಸ್ಡ್ ಸಿಗುತ್ತೆ. ಈಗ ಹಿಡ್ಕೊಂಡು ಹೋಗಿ ಯಾವುದು ಮಿಸ್ ಆಗಿದೆ, ಯಾರು ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಸಹಕಾರ ನೀಡಿ, ಅವ್ರು ಓಟ್ ಉಳಿಯೋಂಗ್ ಮಾಡಿ. ಹಿಂಗೆ ಎಲ್ಲಾ ಪಕ್ಷಗಳಿಗೂ ಆಪ್ಷನ್ ಇರುವಾಗ, ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಶೋ ಮೋರ್ ರೆಸ್ಪಾನ್ಸಿಬಿಲಿಟಿ. ನಿಲ್ಲಿ, ಪ್ರತಿಯೊಬ್ಬ ಕಾರ್ಯಕರ್ತನು ನಿಂತು ಯಾರು ಓಟ್ ಮಿಸ್ ಆಗಿದೆ ಅದನ್ನು ಉಳಿಸೋ ಪ್ರಯತ್ನ ಮಾಡ್ಬೋದಲ್ಲ. ನೀವು ಹೇಳಿ ಸರಿ ಇದೆ. ಯಾವುದೇ ಒಬ್ಬ ಅರ್ಹ ಕನ್ನಡಿಗ ಮತದಾರ ಪಟ್ಟಿಯಿಂದ ಹೊರಗುರಿಬಾರ್ದು, ಅದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ರಾಮನಗರದ ಉಲ್ಲೇಖ ಮಾಡಿದ್ರಿ. ಮಾನ್ಯ ಜಗದ್ಗುರು ಕುಮಾರಸ್ವಾಮಿ ಅವ್ರ ವಿಷಯ ಕೂಡ ಎತ್ತಿದ್ರಿ ತಾವು ಅಲ್ಲಿಂದ. ಯಾಕಂದ್ರೆ ಯಾರ ಓಟನ್ನು ಹಾಕೊಂಡು ಎಷ್ಟು ಜನ ಕೇಳಿಸ್ಕೊ, ನಿಮ್ಮ ಮುಖ್ಯ, ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು. ಯಾವ ಉದ್ದೇಶ ಬಿಹಾರಲ್ಲಿ ಇವ್ರದ್ದು ಈಡೇರ್ತೋ, ಯಾವ ಉದ್ದೇಶ ವೆಸ್ಟ್ ಬೆಂಗಾಳಲ್ಲಿ ಈಡೇರ್ತೋ, ಯಾವ ವಿಶ್ವಗುರು ಮತ್ತೆ ಅವರ ಇನ್ನೊಬ್ರು ಇದಾರಲ್ಲ ಬಿಹಾರದ ಏನು ಹೋಮ್ ಮಿನಿಸ್ಟರು, ಅವರಿಬ್ಬರು ಕುತ್ಕೊಂಡು ಏನು ಸಂಚು ಮಾಡಿದ್ರು ಅವೆರಡು ರಾಜ್ಯಗಳಲ್ಲಿ, ಈ ರಾಜ್ಯದಲ್ಲಿ ಆ ಸಂಚು ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಯಾವ ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಪ್ರಯತ್ನ ಮಾಡಿದ್ರು, ಅದನ್ನು ವಿಫಲ ಮಾಡಿದ್ದೀವಿ. ಇಲ್ಲಿವರೆಗೂ ಸೋಫಾರ್ ವಿಫಲ ಮಾಡಿದ್ದೀವಿ, ಮುಂದೂ ಕೂಡ ವಿಫಲ ಮಾಡ್ತೀವಿ. ಪ್ರತಿಯೊಬ್ಬ ಮತದಾರನ ಅದಕ್ಕೆ ಸೇರಿಸ್ತೀವಿ. ಇವತ್ತು 66 ಲಕ್ಷ. ಒಂದ್ ನಿಮಿಷ ಇರೋಣ, ನೀನು ತಾಳ್ಮೆಯಿಂದ ಇರೋಣ, ತಾಳ್ಮೆಯಿಂದ ಇರೋಣ ನೀನು. ಯಾಕಂದ್ರೆ ನಿಮ್ ಬಣ್ಣ ಬಯಲಾಗಿದೆ, ತಾಳ್ಮೆಯಿಂದ ಇರೋಣ ನೀನು. ಇಷ್ಟು ಕಾನ್ಫಿಡೆನ್ಸ್ ಇರುವಾಗ, ನಾವು ಬಿಡೋದಿಲ್ಲ ಮೋಸ ಆಗ್ಲಿಕ್ಕೆ ಅನ್ನೋ ಕಾನ್ಫಿಡೆನ್ಸ್ ಇರುವಾಗ, ಆಚೆ ಬಂದ್ಬಿಟ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೊಡೋದು ಯಾಕೆ? ಏನ್ ಅವಶ್ಯಕತೆ ಇದೆ? ನಿಮ್ಮಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಕೇಳಿ, ಚುನಾವಣಾ ಆಯೋಗ ನಮ್ಮ BLAಗಳು ಮಾಡೋ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಚುನಾವಣಾ ಆಯೋಗದಿಂದ ನೇಮಕಗೊಂಡಿರ್ತಕ್ಕ BLOಗಳು ಕೂಡ ನಮ್ಮ BLAಗಳು ಮಾಡಿದಲ್ಲ ಅಷ್ಟು ಕೆಲಸ ಮಾಡಿಲ್ಲ. ಕೇಳಿ, ಸಂಬಳ ತಗೊಂಡು ಕೂಡ ಅವ್ರು ಕೆಲಸ ಮಾಡಿಲ್ಲ. ಅದೇ ಹೇಳ್ತಾರಲ್ವ ನೀವು, ಅವ್ರು ಸಂಬಳ ತಗೊಂಡು ಕೂಡ ನೇತಾಗಿ ಕೆಲಸ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು ಯಾರ್ಯಾರು ಮನೆಗೆ ಹೋಗಿ BLOಗಳು ನಂಬರ್ ಕೊಟ್ಬಿಟ್ಟು ನೀವು ಫೋನ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನನ್ನ ಓಟು ಕೇಳೋಣ ಇಲ್ಲಿ ಒಂದ್ ನಿಮಿಷ. ಈಗ 66 ಲಕ್ಷ ಜನ ಎಲ್ಲಿಗೆ ಸ್ಥಳಾಂತರ ಆಗಿದ್ದಾರೆ, ಇವ್ರಿಗೆ ಡೂಪ್ಲಿಕೇಟ್ ಆಗಿರೋದು ಗೊತ್ತಾಗ್ಬಿಡ್ತು. 6 ಲಕ್ಷ ಜನ ಎಲ್ಲೋ ಬೇರೆ ಕಡೆ, ಎಲ್ಸ್ವೇರ್ 7 ಲಕ್ಷ ಜನ ಎಲ್ಲೋ ಎನ್ರೋಲ್ ಆಗಿದ್ದಾರೆ ಅಂತ. ಮಿಕ್ಕಿದ 66 ಲಕ್ಷ ಜನ ಏನು ಮಾಡಬೇಕು ನಾವು? ಸತ್ತವ್ರನ್ನ ಬಿಡೋಣ, ಆಯಿತು, ಸತ್ತವರು ಹೋಗ್ತಾರೆ. ಮಿಕ್ಕಿದ 66 ಲಕ್ಷ ಜನ ಹೆಂಗೆ? ಆಮೇಲೆ ಡಿಸ್ಕ್ರಿಪೆನ್ಸಿಯಿಂದ ಬಂದಾಗ ನನ್ನ ಓಟು 1996 ಇಲ್ಲಿವರೆಗೂ ಯಾವ ಓಟನ್ನು ಮಿಸ್ ಮಾಡ್ಕೊಂಡು ನಾನು 2002ದಲ್ಲಿ ನಂದು ಮ್ಯಾಚ್ ಆಗ್ತಾ ಇಲ್ಲ, ಲಿಸ್ಟಲ್ಲಿ ಇಲ್ಲ, ಆ ಪಟ್ಟಿಯಲ್ಲಿಲ್ಲ, ಆ ಪಟ್ಟಿಯೇ ಇಲ್ಲ. ಅಲ್ಲಿ ನನ್ನದು ಇಲ್ಲ, ನನ್ನ ತಾಯಿದು ಇಲ್ಲ, ನನ್ನ ತಂದೆದು ಇಲ್ಲ. ಏನಾಗಬೇಕು? ಫಾರಂ ಫಿಲಪ್ ಮಾಡ್ಕೊಂಡು ಹೋಗಿದ್ದಾರೆ, ಬರ್ತಾ ನಂಗೆ ನೋಟಿಸ್ ಕೊಡ್ತಾರೆ. ಅವಾಗ ನಾನು ಪಾಸ್ಪೋರ್ಟ್ ಇದ್ರೆ ಕೊಡ್ತೀನಿ, ಪಾಸ್ಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತದೆ? ಯಾರದು ಕೊನೆಗಾರಿಕೆ? ಇದು ಆಧಾರ್ ಕಾರ್ಡ್ ತಗೊಂತಾರ ತಗೊಳ್ಳಲ್ಲ, ಹಳೆ ವೋಟರ್ ಕಾರ್ಡ್ ಕೊಡ್ತಾರ ತಗೊಳ್ಳಲ್ಲ, ಇಲ್ಲ ಪ್ಯಾನ್ ಕಾರ್ಡ್ ಕೊಡ್ತಾರ ತಗೊಳ್ಳಲ್ಲ. ಅವ್ರಿಗೆ ಬೇಕಾದಂಥ ಡಾಕ್ಯುಮೆಂಟ್ಸು ಎಷ್ಟು ಬಡವರು, ಎಷ್ಟು ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು ಏನ್ ಮಾಡ್ಬೇಕು ಅವ್ರು ಹೇಳಿ? ಈ ರಾಜ್ಯದ ಜನತೆ ಏನ್ ಮಾಡ್ಬೇಕು ಹೇಳಿ? ಇಂತಹ ಡೋಂಗಿಗಳು